ಭಾರತಕ್ಕೆ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರು ಬಂದಾಗಿತ್ತು. ಮೋದಿ ಅವರನ್ನ ಪ್ರೀತಿಯಿಂದ ಸ್ವಾಗತವೂ ಮಾಡಿಯಾಗಿತ್ತು. ಬಳಿಕ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆಯೂ ನಡೆಸಿದ್ರು. ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿಯಲ್ಲಿ ತಮ್ಮ ಹೆಸರನ್ನು ಕೂಡ ನೋಂದಾಯಿಸಿಕೊಳ್ಬೇಕು ಅಂತ ಪಾಕಿಸ್ತಾನದವರು ಹಲವಾರು ಬಾರಿ ಚರ್ಚೆಯನ್ನು ಕೂಡ ಮಾಡ್ಕೊಂಡಿದ್ರು. ಭಾರತ ಅದರ ಬಗ್ಗೆ ಹೆಚ್ಚಿನ ತಲೆಯನ್ನ ಕೆಡಿಸ್ಕೊಳ್ದೇ ಇದ್ರು ಕೂಡ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರು ಭಾರತಕ್ಕೆ ಬಂದ ನಂತರ ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿಯಲ್ಲಿ ತಮ್ಮ ಹೆಸರು ಅತ್ತಿತ್ತ ಆಗಬಹುದಾ ಎಂಬುವಂತಹ ಚಿಂತನೆಯನ್ನ ಮಾಡಿರಬಹುದು. ಆದ್ರೆ ಅಮೆರಿಕದ ಟ್ರಂಪ್ ಆಡಳಿತವು ಬಿಡುಗಡೆ ಮಾಡಿದ 2025ರ ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿ ದಸ್ತಾವೇಜಿನಲ್ಲಿ ಈಗ ಜಾಗತಿಕ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಗೆ ಒಂದು ವಿಚಾರ ಕಾರಣವಾಗಿದೆ. ಆ ಕಾರಣ ಏನಂದ್ರೆ, ಈ ದಸ್ತಾವೇಜಿನಲ್ಲಿ ಪಾಕಿಸ್ತಾನಕ್ಕೆ ಬಹುತೇಕ ಯಾವುದೇ ಸ್ಥಾನವೇ ಇಲ್ಲ. ಆದ್ರೆ ಭಾರತಕ್ಕೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಪಾಕಿಸ್ತಾನದ ಪೂರ್ಣ ನಿರ್ಲಕ್ಷ್ಯ ಅಸೀಂ ಮುನೀರ್ಗೆ ದೊಡ್ಡ ಅವಮಾನ ಮಾಡಿದೆ. ಹೌದು, ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ 2 ಬಾರಿ ವೈಟ್ ಹೌಸ್ಗೆ ಭೇಟಿ ನೀಡಿದ್ರು. NSS ದಸ್ತಾವೇಜ್ನಲ್ಲಿ ಪಾಕಿಸ್ತಾನದ ಹೆಸರು ಇಲ್ವೇ ಇಲ್ಲ. ಆದ್ರೆ 1 ಬಾರಿ ಉಲ್ಲೇಖವಾಗಿದೆ. ಅದು ಹಿಂದಿನ ಭಾರತ ಪಾಕಿಸ್ತಾನ ಸೇಸ್ ಫೈರ್ ಬಗ್ಗೆ ಟ್ರಂಪ್ ಹೇಳಿಕೊಂಡಿದ್ದ ದಾವೆಗೆ ಸಂಬಂಧಿತವಾಗಿದೆ. ಇದು ಪಾಕಿಸ್ತಾನದ ಜಾಗತಿಕ ಮಹತ್ವವು ಕುಸಿಯುತ್ತಿರುವುದನ್ನ ಸ್ಪಷ್ಟವಾಗಿ ಸೂಚಿಸುವಂತಾಗಿದೆ ಅಂತ ತಜ್ಞರು ಹೇಳ್ತಿದ್ದಾರೆ. ಅಮೆರಿಕ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರೊಂದಿಗೆ ಇರುವ ಆಪ್ತ ಸಂಬಂಧಗಳಿದ್ರೂ NSS ದಸ್ತಾವೇಜ್ನಲ್ಲಿ ಅವರಿಗೆ ಯಾವುದೇ ಪ್ರಾಮುಖ್ಯತೆ ನೀಡದಿರುವುದು ಇಸ್ಲಾಮಾಬಾದ್ಗೆ ರಾಜತಾಂತ್ರಿಕ ಹೊಡೆತ ನೀಡಿದಂತಾಗಿದೆ. NSS ದಸ್ತಾವೇಜ್ನಲ್ಲಿ ಭಾರತವನ್ನ 4 ಬಾರಿ ಉಲ್ಲೇಖಿಸಲಾಗಿದೆ. ಇಂಡೋ ಪೆಸಿಫಿಕ್ ಪ್ರದೇಶದ ಸುರಕ್ಷತೆ, ಕ್ವಾಡ್ ಸಹಕಾರ ಮತ್ತು ಅಮೆರಿಕ ಭಾರತ ವಾಣಿಜ್ಯ ಮತ್ತು ಭದ್ರತಾ ಸಂಬಂಧಗಳನ್ನ ಬಲಪಡಿಸುವ ವಿಷಯಗಳಲ್ಲಿ ಭಾರತ ಪ್ರಮುಖ ಪಾತ್ರ ವಹಿಸಿರುವುದಾಗಿ ಟ್ರಂಪ್ ಆಡಳಿತ ಸ್ಪಷ್ಟವಾಗಿ ಹೇಳಿದೆ. ಟ್ರಂಪ್ ಆಡಳಿತದ ಗುರಿ ಏನಂದ್ರೆ, ಇಂಡೋ ಪೆಸಿಫಿಕ್ ನಲ್ಲಿ ಚೀನಾವನ್ನ ಸಮತೋಲನಗೊಳಿಸಲು ಭಾರತ ದೊಡ್ಡ ಶಕ್ತಿ ಕೇಂದ್ರವಾಗಿ ಬಲಪಡಿಸುವುದು. NSS ದಸ್ತಾವೇಜ್ನಲ್ಲಿ ಟ್ರಂಪ್ ಹೇಳಿಕೊಂಡಿರುವ ಒಂದು ವಿವಾದಿತ ಹೇಳಿಕೆಗೆ ಮಾತ್ರ ಪಾಕಿಸ್ತಾನ ಉಲ್ಲೇಖವಾಗಿದೆ. ಅದೇನೆಂದ್ರೆ, ಟ್ರಂಪ್ ಅವರ ಪ್ರಕಾರ ಭಾರತ ಪಾಕಿಸ್ತಾನ ನಡುವೆ ನಡೆದ ಸೇಸ್ ಫೈರ್ ನಲ್ಲಿ ನಾನು ನೇರವಾಗಿ ಮಧ್ಯಸ್ಥಿಕೆ ಮಾಡಿದ್ದೇನೆ ಅಂತ. ಈ ವಿಚಾರದ ಬಗ್ಗೆ ಭಾರತ ಅಧಿಕೃತ ಪ್ರತಿಕ್ರಿಯೆ ನೀಡಿದೆ. ಯಾವುದೇ ಹಂತದಲ್ಲೂ 3ನೇ ಪಕ್ಷದ ಮಧ್ಯಸ್ಥಿಕೆ ಇರಲಿಲ್ಲ. PM ನರೇಂದ್ರ ಮೋದಿ ಕೂಡ ಸಂಸತ್ನಲ್ಲಿ ಒಂದು ಹೇಳಿಕೆಯನ್ನ ನೀಡಿದ್ರು. ಅದೇನಂದ್ರೆ, ಭಾರತ ಪಾಕಿಸ್ತಾನ ವಿಚಾರದಲ್ಲಿ ಅಮೆರಿಕ ಸೇರಿದಂತೆ ಯಾರಿಗೂ ಮಧ್ಯಸ್ಥಿಕೆ ಮಾಡಲು ಅವಕಾಶವಿಲ್ಲ ಎಂದು ಸ್ಪಷ್ಟಪಡಿಸಿದ್ರು. ಈ NSS ದಸ್ತಾವೇಜು ಜಾಗತಿಕ ರಾಜಕೀಯದಲ್ಲಿ ಮೂಡಿರುವ ಸಂದೇಶ ಸ್ಪಷ್ಟವಾಗಿದೆ. ಭಾರತ ಅಮೆರಿಕದ ಪ್ರಮುಖ ಸಹಭಾಗಿತ್ವ ಪಾಕಿಸ್ತಾನ ಜಾಗತಿಕ ವೇದಿಕೆಯಲ್ಲಿ ಕುಸಿತಿರುವ ಪ್ರಭಾವವನ್ನು ಕಾಣಬಹುದು. ಇಂಡೋ ಪೆಸಿಫಿಕ್ ಭದ್ರತೆಯಲ್ಲಿ ಭಾರತದ ಮಹತ್ವ ಹೆಚ್ಚಳವಾಗಿದೆ. ಪಾಕಿಸ್ತಾನ ಸೇನಾ ರಾಜತಾಂತ್ರಿಕ ಪ್ರಯತ್ನ ವಿಫಲವಾಗಿದೆ. ಟ್ರಂಪ್ ಆಡಳಿತದ 2025ರ NSS ಡಾಕ್ಯುಮೆಂಟ್ ನಲ್ಲಿ ಅಮೆರಿಕ ದೃಷ್ಟಿಯಲ್ಲಿ ಭಾರತ ಏರ್ತಿದೆ, ಪಾಕಿಸ್ತಾನ ಕಣ್ಮರೆಯಾಗ್ತಿದೆ ಎಂಬುದು ಸ್ಪಷ್ಟವಾಗಿ ಕಾಣಿಸುತ್ತಿದೆ.